ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆಲೂಗಡ್ಡೆ ಯೂಸ್ ಮಾಡಿ ಬ್ರೆಡ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ಒಂದು 5-6 ಪೀಸ್ ಬ್ರೆಡ್ನ ತಗೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಬ್ರೆಡ್ಗಳನ್ನು ಕಟ್ ಮಾಡಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 5-6 ಬ್ರೆಡ್ ಪೀಸ್ ತೆಗೆದುಕೊಂಡಿದ್ದೀನಿ. ಕಟ್ ಮಾಡಿ ಹಾಕಿ ಬ್ರೆಡ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು. ಈಗ ನೋಡಿ ಪೌಡ್ರ್ ಆಗಿದೆ. ಈ ರೀತಿ ಪೌಡ್ರ್ ಆಗಬೇಕದು ಚೆನ್ನಾಗಿ. ಇನ್ನೊಂದು ಕಡೆ ತಿಟ್ಕೊಳ್ಳೋಣ. ಈಗ ಬೇಯಿಸಿರೋ ಆಲೂಗಡ್ಡೆ ಸ್ನೇಹಿತರೆ, ನಾನಿಲ್ಲಿ 2 ಆಲೂಗಡ್ಡೆನ ತೆಗೆದುಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಅದು ತುಂಬ ಸುಲಭ ಸ್ನೇಹಿತರೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ನೀವು ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಬೋದು. ಈರುಳ್ಳಿ ಸ್ನೇಹಿತರೆ, ನಾನಿಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಕಲರ್ಗೋಸ್ಕರ, ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಅಚ್ಚ ಪುಡಿ ಕಲರ್ಗೋಸ್ಕರ ಅಷ್ಟೇ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಆಗಲೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ಪೌಡರ್ನ, ಅದನ್ನು ಒಂದು 5-6 ಸ್ಪೂನ್ ತೆಗೆದಿಟ್ಕೊಳ್ಬೇಕು. ಅದು ಕೊನೆಗೆ ಬೇಕಾಗುತ್ತೆ. ನಾನಿಷ್ಟು ಪೌಡ್ರನ್ನ ತೆಗೆದಿಡ್ತೀನಿ. ಎತ್ತಿಟ್ಕೊಂಡ್ಬಿಡೋಣ, ಕೊನೆಯಲ್ಲಿ ಬೇಕಾಗುತ್ತೆ. ಈಗ ಉಳಿದಿರೋ ಬ್ರೆಡ್ ಪೌಡ್ರನ್ನ ಹಾಕ್ಕೊಳ್ಳೋಣ ಅದಕ್ಕೆ. ನೋಡಿ ಈಗ ಎಲ್ಲವೂ ಹಾಕ್ಕೊಂಡಿದ್ದಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ನೀರು ಅಥವಾ ಹಾಲು ಏನನ್ನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬ್ರೆಡ್ಡು, ಆಲೂಗಡ್ಡೆ, ಖಾರ, ಉಪ್ಪು, ಮೆಣಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಎಲ್ಲವನ್ನು ನಾದಿಕೊಳ್ಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ನಾದಿ ಇಟ್ಕೊಳ್ಬೇಕು. ಈಗ ಎಲ್ಲ ರೆಡಿ ಆಯಿತು. ಈಗ ಈ ರೀತಿ ಸ್ನೇಹಿತರೆ, ಈಗ ಒಂದು ಸಣ್ಣ ಉಂಡೆ ಗಾತ್ರದಷ್ಟು ತೆಗೆದುಕೊಂಡು ಈ ರೀತಿ ನೋಡಿ ರೋಲ್ನ ಮಾಡ್ಕೊಳ್ಬೇಕು. ಇದೇ ಆಕಾರದಲ್ಲೇ ಚೆನ್ನಾಗಿರುತ್ತೆ ಇದು. ಈ ರೀತಿ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ಈಗ ಇದೇ ರೀತಿ ಎಲ್ಲವನ್ನ ಮಾಡಿ ಇಟ್ಕೊಂಡು ಬಿಡಬೇಕು. ಎಲ್ಲವನ್ನ ಮಾಡೋಣ ಸ್ನೇಹಿತರೆ. ಈಗ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭವಾಗಿ ಎಲ್ಲ ಸಾಮಗ್ರಿಗಳು ಮನೆಯಲ್ಲೇ ಸಿಗ್ತವೆ. ಹೊರಗಿಂದ ಏನನ್ನೂ ತರೋದು ಬೇಡ. ಆ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ಎಲ್ಲವೂ ರೆಡಿ ಆದವು. ಈಗ ಎಲ್ಲವೂ ರೆಡಿಯಾಗಿವೆ. ಈಗ ಇನ್ನೊಂದು ಬಾಣಲಿನ ತೆಗೆದುಕೊಂಡು ಸ್ನೇಹಿತರೆ, ಈಗ 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ನೀರು ಹಾಕಿ ಗಂಟುಗಟ್ಟದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿ ಹದ ಇರಬೇಕು. ಈ ರೀತಿ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ ಆಗಲೇ ತೆಗೆದು ಇಟ್ಕೊಂಡಿದ್ವಲ್ಲ ಬ್ರೆಡ್ ಪೌಡರ್, ಈಗ ಬೇಕಾಗುತ್ತದು. ನೋಡಿ ಆಗಲೇ ರೋಲ್ ಮಾಡಿ ಇಟ್ಕೊಂಡಿದ್ವಲ್ಲ ಅವನ್ನ ಈ ರೀತಿ ಈ ಹಿಟ್ಟಿನಲ್ಲಿ ಅದ್ದಿ ಈ ರೀತಿ ಅದ್ದಿ ಬ್ರೆಡ್ ಪೌಡ್ರ್ ಇತ್ತಲ್ಲ
ಅದರಲ್ಲಿ ಚೆನ್ನಾಗಿ ರೋಲ್ ಮಾಡ್ಕೊಳ್ಬೇಕು. ಅದನ್ನೆಲ್ಲವನ್ನು ಚೆನ್ನಾಗಿ ಮೆತ್ಕೊಳ್ಬೇಕು ಅದಕ್ಕೆಲ್ಲದು. ನೋಡಿ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರೋದೇ ಇದಕ್ಕೆ, ಈ ಬ್ರೆಡ್ಗೆ. ಅದಕ್ಕಾಗಿ ನೋಡಿ ಈ ರೀತಿ ಎಲ್ಲವನ್ನ ಮಾಡಿ ಒಂದೇ ಸಲಕ್ಕೆ ಎಲ್ಲವನ್ನೂ ಮಾಡಿ ಇಟ್ಕೊಂಡ್ಬಿಡಿ. ನೋಡಿ ಎಲ್ಲವೂ ರೆಡಿ ಆಯಿತು. ಈಗ ತುಂಬ ಸ್ವಲ್ಪ ಇದು ಮಾಡೋದು. ನೋಡಿ ಎಲ್ಲವೂ ರೆಡಿ ಆಯಿತು. ಈಗ ಸ್ವಲ್ಪ ನನ್ನ ಮೇಲ್ಗಡೆ ಈ ರೀತಿ ಒಂದು ಸ್ವಲ್ಪ ಎಲ್ಲವನ್ನು ಈ ರೀತಿ ಮಾಡಿ ಇಟ್ಕೊಳ್ಬೇಕು, ಅಂದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ ಅದು. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಳ್ಳೋಣ. ಕರಿಯೋಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈಗ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಲೇಬೇಕು. ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಈಗ ಒಂದೊಂದಾಗಿ ಹಾಕೋಣ ಅದ ಎಣ್ಣೆಯಲ್ಲಿ, ಕಾದಿದ ಎಣ್ಣೆ. ಈಗ ಚೆನ್ನಾಗಿ ಕರ್ದ್ಕೊಳ್ಬೇಕು. ಅದಕ್ಕೇನು ಸಣ್ಣ ಉರಿ ಬೇಡ ಸ್ನೇಹಿತರೆ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟರು ನಡೆಯುತ್ತೆ. ಈ ರೀತಿ ಚೆನ್ನಾಗಿ ಕರ್ದ್ಕೊಳ್ಬೇಕು. ನೋಡಿ ಕಲರು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಒಂದ್ಸಲ ದಯವಿಟ್ಟು ಟ್ರೈ ಮಾಡಿ. ನೋಡಿ ರೆಡಿ ಆಯಿತು. ಈಗ ಉಳಿದ ಎಲ್ಲವನ್ನು ಹಾಕಿಕೊಂಡು ಕರ್ದ್ಕೊಳ್ಬೇಕು. ಬೇಗ ಫ್ರೈ ಆಗುತ್ತೆ ಇವೆಲ್ಲ, ಜಾಸ್ತಿ ಟೈಮ್ ಹಿಡಿಯಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೀವು. ಎಲ್ಲ ಮನೆಯಲ್ಲಿರೋ ಸಾಮಗ್ರಿಗಳೇ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ರುಚಿಯಾಗಿರುತ್ತೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.